ಬೆಳಿಗ್ಗೆ 24 ಗಂಟೆಯೂ ಕೂಡ ಇಲ್ಲಿ ಈ ಕಾಶಿಯಲ್ಲಿರುವ 80ಕ್ಕೂ ಅಧಿಕವಾಗಿರುವಂಥ ಘಾಟ್ಗಳಲ್ಲಿ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರು ಈ ಕಡೆಗೆ ಬಂದಾಗ ಈ ಘಾಟ್ಗಳನ್ನು ನೋಡ್ತಕ್ಕಂತಹದ್ದು, ಈ ಘಾಟ್ಗೆ ಹೋಗಬೇಕು ಅಂತ ಹೇಳುವ ಯೋಚನೆ ಮಾಡ್ತಿರುವಂಥದ್ದೇ ನೇರವಾಗಿ ಸ್ವರ್ಗ ನರಕ ಅನ್ನುವಂಥದ್ದು ಏನೇ ಇದ್ದರೂ ಕೂಡ, ಎಷ್ಟೇ ಪಾಪಗಳನ್ನು ಮಾಡಿದರೂ ವ್ಯಕ್ತಿಯ ದೇಹ ತ್ಯಾಗ ಆದಾಗ ಕಾಶಿಯ ಮಣಿಕರ್ಣಿಕ್ ಘಾಟಲ್ಲಿ ಬಂದು ತನ್ನ ದೇಹದ ಅಂತಿಮವಾದ ಕ್ರಿಯೆಯನ್ನು ಮಾಡಿಕೊಂಡ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳುವಂಥದ್ದಿದೆ. ಎಲ್ರಿಗೂ ನಮಸ್ಕಾರ. ರಾತ್ರಿ 12:00 ಆಗಿದೆ. ನಾನು ಎಲ್ಲಿದ್ದೀನಿ ಅಂತ ಹೇಳುವಂಥದ್ರ ಬಗ್ಗೆ ನಿಮಗೆ ಈಗೊಂದು ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ದೇಶದ ಅತ್ಯಂತ ಪವಿತ್ರವಾಗಿರುವಂತಹ ಕ್ಷೇತ್ರಗಳಲ್ಲಿ ಕಾಶಿ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಮೊದಲೆಲ್ಲ 50-60 ವರುಷಗಳಾಗಿರುವಂಥ ಸಂದರ್ಭಗಳಲ್ಲಿ ಕಾಶಿಗೆ ಬಂದು ಗಂಗೆಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಹೋಗ್ತಾಯಿದ್ರು. ಆದರೆ ಈ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ, ಯುವ ಜನತೆ ಕೂಡ ಕಾಶಿಗೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಸುಮಾರು 80+ ಘಾಟ್ಗಳು ಈ ಒಂದು ನಾವು ಈ ಸಂದರ್ಭದಲ್ಲಿರುವಂತಹ ಕಾಶಿಯಲ್ಲಿದೆ. ಅಂದರೆ ಈ ಗಂಗಾ ನದಿಯ ಆ ಕಡೆ ಇದೆ ನೋಡಿ, ಗಂಗಾ ನದಿಯ ಈ ಕಡೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಘಾಟ್ಗಳು ಸರಿಸುಮಾರು 80ಕ್ಕಿಂತಲೂ ಅಧಿಕವಾಗಿರುವಂಥ ಘಾಟ್ಗಳಿದೆ. ನಾವು ತಿಳ್ಕೊಂಡಿರೋ ಪ್ರಕಾರ 10,000ಕ್ಕಿಂತಲೂ ಅಧಿಕವಾಗಿರುವಂಥ ಟೆಂಪಲ್ಸ್ಗಳನ್ನು ನಾವು ಈ ಸಂದರ್ಭದಲ್ಲಿ ಇಲ್ಲಿ ನೋಡ್ಬೋದಾಗಿದೆ. ಈ ಒಂದು ಘಾಟ್ ಏನಿದೆ ಇದರ ಕಡೆ ಆ ಕಡೆಗೆ ಬರ್ತಕ್ಕಂಥ ಪ್ರತಿಯೊಂದು ಕಟ್ಟಡದ ಒಳಭಾಗದಲ್ಲೂ ಕೂಡ ಟೆಂಪಲ್ಸ್ಗಳು 10,000ಕ್ಕಿಂತಲೂ ಮಿಕ್ಕಿ ಇದೆ. ಯಾರು ಹೇಳ್ತಾ ಇದ್ರು, ಇಲ್ಲಿನ ಒಂದು ಉಗುಳುವುದಕ್ಕೂ ಕೂಡ ಸಾಕಷ್ಟು ಭಯಪಟ್ಟು ಉಗುಳಬೇಕು. ಎಲ್ಲಿ ನಿಂತು ಕೈಯನ್ನು ಮುಗಿದ್ರು ಕೂಡ ಇಲ್ಲಿ ದೇವರಿದ್ದಾರೆ. ಸೊ ಈ ಕಾಶಿಯಲ್ಲಿರುವ 80ಕ್ಕೂ ಅಧಿಕವಾಗಿರುವಂಥ ಘಾಟ್ಗಳಲ್ಲಿ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರು ಈ ಕಡೆಗೆ ಬಂದಾಗ ಈ ಘಾಟ್ಗಳನ್ನು ನೋಡ್ತಕ್ಕಂತಹದ್ದು, ಈ ಘಾಟ್ಗೆ ಹೋಗಬೇಕು ಅಂತ ಹೇಳುವ ಯೋಚನೆ ಮಾಡ್ತಿರುವಂಥದ್ದೇ ನೇರವಾಗಿ ಸ್ವರ್ಗ ನರಕ ಅನ್ನುವಂಥದ್ದು ಏನೇ ಇದ್ದರೂ ಕೂಡ, ಎಷ್ಟೇ ಪಾಪಗಳನ್ನು ಮಾಡಿದರೂ ವ್ಯಕ್ತಿಯ ದೇಹ ತ್ಯಾಗ ಆದಾಗ ಕಾಶಿಯ ಮಣಿಕರ್ಣಿಕ್ ಘಾಟಲ್ಲಿ ಬಂದು ತನ್ನ ದೇಹದ ಅಂತಿಮವಾದ ಕ್ರಿಯೆಯನ್ನು ಮಾಡಿಕೊಂಡ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳುವಂಥದ್ದಿದೆ. ಅದಕ್ಕಾಗಿ ಇವತ್ತು ರಾತ್ರಿ 12 ಗಂಟೆಗೆ ನಾನು ಕಾಶಿಯಲ್ಲಿರುವ ಹೆಣಗಳನ್ನು ಇಲ್ಲೇ ಸುಟ್ಟು 24 ಗಂಟೆನೂ ಸುಟ್ಟು ಸ್ವರ್ಗದ ಬಾಗಿಲಿಗೆ ಕಳುಹಿಸಿಕೊಡ್ತಕ್ಕಂತಹ ಮಣಿಕರ್ಣಿಕ ಘಾಟಿಗೆ ಬಂದಿದ್ದೇನೆ. ನೋಡುವ, ಬೇರೆ ಬೇರೆ ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ. ರಾತ್ರಿ 12 ಗಂಟೆಯ ಸಮಯ, ಊರೇ ಸೈಲೆಂಟ್ ಆಗಿದೆ. ಮಣಿಕರ್ಣಿಕ ಘಾಟ್ಗೆ ಹೋಗಿ ಯಾವ ರೀತಿ ಮೋಕ್ಷವನ್ನು ಪಡ್ಕೊಳ್ತಾ ಇದ್ದಾರೆ, ಹೇಗಿದೆ 12 ಗಂಟೆ ರಾತ್ರಿಗೆ ಈ ಸ್ಮಶಾನ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಇದೆ. ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ.
ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶಗಳಿಲ್ಲ, ಈ ರೀತಿಯಾಗಿ ಫೋಟೋಗಳನ್ನು ತೆಗಿಬೋದಷ್ಟೇ. ಆದರೆ ನಾನು ಆಲ್ರೆಡಿ ಹೇಳಿರುವ ಹಾಗೆ ಈ ಮಣಿಕರ್ಣಿಕಾ ಘಾಟಲ್ಲಿ ಇಷ್ಟು ಎಲ್ಲ ಇದಿದೆ ನೋಡಿ, ಕಟ್ಟಿಗೆಗಳು. ದೇಹದ ಅಂತ್ಯಕ್ರಿಯೆಯನ್ನು ಇಲ್ಲೇ ಮಾಡಿಕೊಳ್ತಾರೆ. ಈ ರಾತ್ರಿ 12 ಗಂಟೆಗೆ ಹೇಗಿರ್ತದೆ, ಸಾಕಷ್ಟು ದೇಹಗಳನ್ನು ಇಲ್ಲಿ ಅಂತ್ಯಕ್ರಿಯೆ ಮಾಡ್ತಕ್ಕಂತಹ ಸಿಚುವೇಶನ್ಸ್ಗಳು ಅಂತ ಹೇಳೋದಕ್ಕೆ ಬೇಕಾಗಿ ಇವತ್ತೊಂದು ರಿಸ್ಕ್ ತಗೊಂಡು ಇಲ್ಲಿಗೆ ಬಂದು ವಿಡಿಯೋವನ್ನು ಮಾಡ್ತಾ ಇರೋದು. ಅವರವರ ಕುಟುಂಬಸ್ಥರುಗಳೆಲ್ಲ ಇಲ್ಲಿ ಕಾಯ್ತಾ ಇದ್ದಾರೆ. ಮತ್ತು ಸಾಕಷ್ಟು ಮಂದಿ ವಯಸ್ಸಾದ ನಂತರ ಇಲ್ಲೇ ಬಂದು ತನ್ನ ಅಂತಿಮವಾಗಿರುವಂತಹ ಉಸಿರನ್ನು ನಿಲ್ಲಿಸಬೇಕು ಅಂತ ಹೇಳುವಂಥದ್ದು ಕೂಡ ಕಾಯ್ತಾ ಇರ್ತಾರೆ ಎಷ್ಟೋ ಮಂದಿ. ಅದು ಕೂಡ ಇಲ್ಲಿ ಒಂದು ವಿಷಯ. ಆ ಕಡೆಯಲ್ಲಿ ನೋಡೋದಕ್ಕೆ ಅವಕಾಶ ಹಾಗೆ ಯಾರು ಕೊಡೋದಿಲ್ಲ. ಬಟ್ ಮತ್ತೊಂದು ಕಡೆಗೆ ಬಂದಿದ್ದೇವೆ. ಒಂದು ಸ್ವಲ್ಪ ರಿಸ್ಕ್ ತಗೊಂಡೇ ಬಂದು ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ಯಾವ ರೀತಿ ಅಂತ್ಯಕ್ರಿಯೆಗಳು ನಡೀತಾ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡುವ, ಎಲ್ಲ ನೋಡಿ, ಎಲ್ಲೂ ಕೂಡ ಇಲ್ಲಿ ಮೊಬೈಲ್ ಫೋನ್ಗಳಾಗಲಿ ವೀಡಿಯೋಗಳಾಗಲಿ ಯಾರು ಕೂಡ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಏನಮ್ಮ ನಾವು ವೀಡಿಯೋ ಮಾಡಿದಂಥ ಒಳಗಲ್ಲಿ ಅದನ್ನು ಕ್ಷಣದಲ್ಲೇ ಸ್ಟಾಪ್ ಮಾಡ್ತಾರೆ. ಮಣಿಕರ್ಣಿಕಾ ಘಾಟನ್ನು ಮಹಾಶಂಸಾನ ಎಂದು ಯಾಕೆ ಕರೀತಾರೆ ಎಂಬುದರ ರಹಸ್ಯಗಳು ಮತ್ತು ಅದರ ಒಂದಷ್ಟು ಸ್ಟೋರಿ ಇದೆ. ಅದನ್ನು ನಿಮಗೆ ನಾನು ಇವಾಗ ಹೇಳ್ತೀನಿ. ಹಿಂದೂ ಧರ್ಮದಲ್ಲಿ ದಹನ ಕ್ರಿಯೆ ಬಹಳ ಮುಖ್ಯ ಮತ್ತು ಒಬ್ಬ ವ್ಯಕ್ತಿಯನ್ನು ಎಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಎಂಬುದು ಅಷ್ಟೇ ಮುಖ್ಯ. ಈ ಒಂದು ಸ್ಟೋರಿಲಿ ಎಲ್ಲವನ್ನ ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಮಾಡ್ತಾ ಹೋಗ್ತೇನೆ. ವಾರಣಾಸಿ ಎಂದು ಕರೆಯಲ್ಪಡುವ ಶಿವನ ನಗರವಾದ ಬನಾರಸ್ ತನ್ನ ಘಾಟ್ಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಪ್ರತಿಯೊಂದಕ್ಕೂ ತನ್ನದೇ ಆದ ಮಹತ್ವ ಮತ್ತು ಇತಿಹಾಸವಿದೆ. ಬನಾರಸ್ನ ಘಾಟ್ಗಳಲ್ಲಿ ಮಣಿಕರ್ಣಿಕಾ ಘಾಟನ್ನು ಹಿಂದೂಗಳು ಅತ್ಯಂತ ಪವಿತ್ರವಾದ ದಹನ ಭೂಮಿ ಎಂದು ಪರಿಗಣಿಸುತ್ತಾರೆ. ಇಲ್ಲಿ ಅಂತ್ಯಕ್ರಿಯೆಗಳನ್ನು ಮಾಡುವ ಹಿಂದೂಗಳು ಜೀವನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ. ಬನಾರಸ್ನ ಮಣಿಕರ್ಣಿಕಾ ಘಾಟಿಗೆ ಸಂಬಂಧಿಸಿದ ಕೆಲವು ಕಥೆಗಳು ಮತ್ತು ರಹಸ್ಯಗಳ ಬಗ್ಗೆ ಈ ದಿನ ಸ್ಟೋರಿಯನ್ನು ಯಾವ ರೀತಿ ಇದೆ ಅಂತ ನೀವು ಕೇಳ್ಕೊಂಡು ಬರಬೇಕು. ಮಣಿಕರ್ಣಿಕಾ ಪದದ ಅರ್ಥ ಏನು ಅಂತ ಫಸ್ಟ್ಗೆ ತಿಳ್ಕೊಳ್ಳೋಣ. ಮಣಿ ಎಂದರೆ ಕಿವಿಯೋಲೆ ಮತ್ತು ಕರ್ಣಂ ಎಂದರೆ ಕಿವಿ. ಮಣಿಕರ್ಣಿಕಾ ಎಂಬ ಹೆಸರು ಪೌರಾಣಿಕ ಕಥೆಯಿಂದ ಬಂದಿದೆ. ಅದರ ಪ್ರಕಾರ ವಿಷ್ಣು ಇಲ್ಲಿ ಶಿವ ಮತ್ತು ಪಾರ್ವತಿ ಸ್ನಾನ ಮಾಡಲು ಬಾವಿಯನ್ನ ತೋಡಿದ್ರು. ಅದನ್ನು ಈಗ ಮಣಿಕರ್ಣಿಕಾ ಕುಂಡ ಎಂದು ಕರೆಯಲಾಗುತ್ತೆ. ಈ ಒಂದು ಮಣಿಕರ್ಣಿಕದ ಸಂದರ್ಭ ಹತ್ತಿರಕ್ಕೆ ಬಂದರೆ ಅದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಶಿವನು ಈ ಕೊಳದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಅವನ ಕಿವಿಯೊಳೆಗಳಲ್ಲಿ ಒಂದು ಬಾವಿಗೆ ಬಿದ್ದಿತ್ತು. ಅಂದಿನಿಂದ ಈ ಸ್ಥಳಕ್ಕೆ ಮಣಿಕರ್ಣಿಕಾ ಘಾಟ್ ಎಂದು ಹೆಸರಾಯಿತು. ಮಣಿಕರ್ಣಿಕಾ ಕುಂಡವು ಅಂತಿಮವಾಗಿ ಗಂಗಾ ನದಿಯೊಂದಿಗೆ ವಿಲೀನವಾಯಿತು ಎಂದು ನಂಬಲಾಗಿದೆ. ಇಲ್ಲಿ ಪ್ರಾಣತ್ಯಾಗ ಮಾಡುವವರಿಗೆ ಶಿವನು ಮಂತ್ರವನ್ನು ನೀಡುತ್ತಾನೆ ಅನ್ನುವಂತಹ ಒಂದು ಇತಿಹಾಸ ಇದೆ. ಕಾಶಿ ಖಂಡದ ಪ್ರಕಾರ ಕಾಶಿಯಲ್ಲಿ ಯಾರು ತಮ್ಮ ಪ್ರಾಣವನ್ನು ತ್ಯಜಿಸುತ್ತಾರೋ ಅವರ ಕಿವಿಯಲ್ಲಿ ಶಿವನೇ ತಾರಕ ಮಂತ್ರವನ್ನು ಪಿಸುಗುಟ್ಟುತ್ತಾನೆ ಎಂದು ನಂಬಲಾಗಿದೆ. ಈ ಮಂತ್ರವನ್ನು ಕೇಳಿದ ನಂತರ ಆ ವ್ಯಕ್ತಿಯ ಆತ್ಮವು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತವಾಗುತ್ತದೆ ಎಂದು ಹೇಳಲಾಗ್ತಾ ಇದೆ. ಅದಕ್ಕಾಗಿಯೇ ಕಾಶಿಯಲ್ಲಿ ಸಾವನ್ನು ಮಂಗಳ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಎಷ್ಟೇ ದುಷ್ಟ ಅಥವಾ ಪಾಪಿಯಾಗಿದ್ದರೂ ಅವರು ಇಲ್ಲಿ ಸತ್ರೆ ಅವರು ಮೋಕ್ಷವನ್ನ ಪಡೆಯುವುದು ಖಚಿತ. ಪುರಾಣಗಳ ಪ್ರಕಾರ ಕಾಶಿಯಲ್ಲಿ ಸಾವು ವ್ಯಕ್ತಿಯು ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಂದ ಉಂಟಾಗುತ್ತದೆ. ಶಿವನು ಆತ್ಮದ ಕಿವಿಯ ಬಳಿ ಬಂದು ರಾಮ್ 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 ಎಂದು 3 ಬಾರಿ ಹೇಳುತ್ತಾನೆ ಎಂದು ಹೇಳಲಾಗ್ತದೆ. ರಾಮನ ಹೆಸರು ತುಂಬಾ ಶಕ್ತಿಯನ್ನು ಹೊಂದಿದ್ದು ಅದು ಅಸ್ತಿತ್ವದ ಸಾಗರವನ್ನ ದಾಟಲು ಯಾರಿಗಾದರೂ ಸಹಾಯವನ್ನ ಮಾಡಲಾಗುತ್ತದೆ ಎಂದು ನಂಬಲಾಗಿರುವುದರಿಂದ ಇದು ತಾರಕ ಮಂತ್ರವಾಗಿದೆ. ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ದಿನದ 24 ಗಂಟೆಯೂ ಚಿತೆಗಳು ಉರಿಯುತ್ತಲೇ ಇರುತ್ತದೆ ಮತ್ತು ಅವು ಎಂದಿಗೂ ಆರುವುದಿಲ್ಲ. ಅದಕ್ಕಾಗಿಯೇ ಕಾಶಿಯ ಈ ಘಾಟನ್ನು ಮಹಾಶಂಸಾನ ಎಂದು ಕರೆಯಲಾಗುತ್ತದೆ. ಈ ಘಾಟ್ ಹಲವು ನಿಗೂಢತೆಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗಿದೆ. ಮಣಿಕರ್ಣಿಕಾ ಘಾಟ್ನಲ್ಲಿ ಉರಿಯುತ್ತಿರುವ ಚಿತೆ ಮತ್ತು ದಹನದ ಹಳೆಯ ಪೌರಾಣಿಕ ಕಥೆಯೊಂದು ಇದೆ. ಈ ಸ್ಥಳಕ್ಕೆ ಮಣಿಕರ್ಣಿಕಾ ಎಂಬ ಹೆಸರು ಬಂದಿರುವುದರಿಂದ ಹಿಂದಿನ ಕಥೆಯು ಈ ಕಥೆಯಲ್ಲಿ ಅಡಗಿದೆ. ಆದಿಶಕ್ತಿ ದೇವಿಯು ತನ್ನ ತಂದೆಯ ಅವಮಾನದಿಂದ ಸತಿದೇವಿಯ ರೂಪದಲ್ಲಿ ಅವತರಿಸಿದಾಗ ಶಿವನು ಆಕೆಯು ಸುಡುತ್ತಿರುವ ದೇಹವನ್ನು ಹಿಮಾಲಯಕ್ಕೆ ಕೊಂಡೊಯ್ದನೆಂದು ನಂಬಲಾಗಿದೆ.
ಆ ಸಮಯದಲ್ಲಿ ಶಿವನ ದುಃಖ ಸ್ಥಿತಿಯನ್ನು ನೋಡಿದ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನ ದೇವಿ ಆದಿಶಕ್ತಿಯ ಸುಡುತ್ತಿರುವ ದೇಹದ ಮೇಲೆ ಎಸಗಿದನು. ಇದರಿಂದ ಆಕೆಯ ದೇಹವು 51 ತುಂಡುಗಳಾಗಿ ಛಿದ್ರವಾಯಿತು. ಅದೇ ಸಮಯದಲ್ಲಿ ಮಾತಾ ಸತಿಯ ಕಿವಿಒಲೆಯು ಮಣಿಕರ್ಣಿಕ ಘಾಟ್ ಮೇಲೆ ಬಿದ್ದಿತು. ಆದ್ದರಿಂದ ಇದನ್ನು ಶಕ್ತಿಪೀಠವಾಗಿ ಸ್ಥಾಪಿಸಲಾಯಿತು ಮತ್ತು ಮಣಿಕರ್ಣಿಕಾ ಎಂದು ಹೆಸರಿಡಲಾಯಿತು. ಏಕೆಂದರೆ ಮಣಿಕರ್ಣ ಎಂದರೆ ಸಂಸ್ಕೃತದಲ್ಲಿ ಕಿವಿಯೋಲೆ ಎಂಬ ಪದವಿದೆ. ಹೀಗೆ ಸಾಕಷ್ಟು ಇತಿಹಾಸಗಳನ್ನು ಹೊಂದಿರತಕ್ಕಂಥ ಈ ಒಂದು ಸ್ಥಳವು ಮಣಿಕರ್ಣಿಕಾ ಎಂದು ಕರೆಯಲ್ಪಟ್ಟಿತು ಮತ್ತು ಹಿಂದೂಗಳಿಗೆ ವಿಶೇಷವಾದ ಮಹತ್ವವನ್ನು ಹೊಂದಿದೆ. दादा ना दादा दादा कोई नहीं कोई नहीं